ನಾನು ಹೇಳಿದ್ದು ನನ್ನ ನೋಡಕ್ಕೆ ಋಷಿ ಬರ್ತಿದ್ದಾನಲ್ವಾ ಈಗ. ಅಲ್ಲ, ಇಷ್ಟು ದೊಡ್ಡ ಸಂಕಟದಲ್ಲೂ ನಿನಗಿಷ್ಟು ಸಂತೋಷನಾ? ಸಮುದ್ರ ದೊಡ್ಡದೆ ಅಮ್ಮಮ್ಮ, ಆದ್ರೆ 1 ಡ್ರಾಪ್ ಜೇನುತುಪ್ಪದ ಮುಂದೆ ಅದ್ರದ್ದು ವ್ಯಾಲ್ಯೂ ಕಳ್ಕೊಳಲ್ವಾ? ಹಾಗೆ ನನ್ನ ಸಂಕಟ ಸಮುದ್ರ ಆದ್ರೂ ಮೈ ರಿಷಿ ಇಸ್ ಮೈ ಹನಿ. ಅನಿಕಾ, ಆಹಾ ಬೇಬಿ, ಈ ಜಾತ್ರೆಯಲ್ಲಿ ಕುಣಿಯಕ್ ಬರ್ತಾರಲ್ಲ ಹಂಗೆ ಅದೇ ತರ ಪಕ್ಕ ಕಾಣಿಸ್ತಾ ಇದೀಯ ನೀನು. ಒಳ್ಳೆ ಅಕ್ಕ, ಒಳ್ಳೆ ತಂಗಿ, ಸೂಪರ್ ಜೋಡಿ ನಿಮ್ದು. ಅಮ್ಮಮ್ಮ, ನಿಮ್ಗೆ ನೋಡಕ್ ಇಷ್ಟ ಅಲ್ಲ ಅಂದ್ರೆ ಪ್ಲೀಸ್ ಹೋಗಿ. ಕಮ್ಲಿಗೆ ನನ್ ಮೇಲಿರೋ ಏನ್ ಗೊತ್ತಾ ಕಮಲಿ ಅವರೇ, ನಿಮ್ಮ ಒಟ್ಟಾರೆ ಸೌಂದರ್ಯ ಇರೋದೇ ಈ ನಿಮ್ಮ ಬಳೆ, ಹೂವು, ಕಾಲ್ಗೆಜ್ಜೆ, ನಿಮ್ಮ ಹಣೆ ಬೊಟ್ಟಲ್ಲಿ ಈ ಮಾಡ್ರನ್ ಮಾಡೆಲ್ಗಳೆಲ್ಲ ಮಂಕಾಗ್ಬಿಡ್ತಾರೆ. ಇನ್ಫ್ಯಾಕ್ಟ್ ನಾನು ನಿಮಗೆ ಬಿದ್ದಿದ್ದೇ ಇದರಿಂದ. ಒಂದೊಂದು ಬಳೆಗಳಲ್ಲೂ ಒಂದೊಂದು ಸ್ವರ. ನಿಮ್ಮ ಕಾಲ್ಗೆಜ್ಜೆ ಸತ್ ಕೇಳ್ತಿದ್ರೆ ಅರೆ, ನೀವು ನಿಂತೇ ಇದ್ದೀರಾ, ಕಾಲ್ಗೆಜ್ಜೆ ಸೌಂಡ್ ಆಗ್ತದ? ಕಮಲಿ ಅವರೇ, ನೀವು ಅನ್ಕೊಂಡು ನಾನು ಅನ್ಕೊಂಡ್ರ? ನಿಮ್ಗಷ್ಟು ಗೊತ್ತಾಗಕ್ಕಿಲ್ವಾ ಸರ್? ನಿಜವಾಗ್ಲೂ ಗೊತ್ತಾಗ್ಲಿಲ್ಲ. ಈ ಬಳೆ ನೀವು ಹಾಕೊಳ್ಳೋದಲ್ವಾ? ಕನ್ಫ್ಯೂಸ್ ಆದ ಅಷ್ಟೇ. ಐ ಆಮ್ ಸಾರಿ. ಏಟ್ ಸಲೀಸಾಗಿ ಸಾರಿ ಅಂತ ಕೇಳ್ಬಿಡ್ತೀರಾ ಸರ್? ಪಾಪ ಅನಿಕಾ, ನಾನೇ ನನ್ನ ಬಳೆಗಳನ್ನೆಲ್ಲ ತೋರಿಸ್ಬಿಟ್ಟು ಹೋಗಿದ್ದೆ. ನೀವು ನೋಡಿದ್ರೆ ಹಿಂಗ್ ಮಾಡ್ತೀರಲ್ಲ. ಅಯ್ಯೋ, ನಾನೇನು ಮಾಡಿಲ್ಲ. ಅನಿಕಾ, ನೀನಾದ್ರೂ ಹೇಳು. ನಾನು ಕಮಲಿಯವರು. ನಾನು ಈ ಬ್ಯಾಂಗಲ್ಸ್, ಇಯರಿಂಗ್ಸ್ ಎಲ್ಲ ಹಾಕ್ಲೇಬಾರ್ದಿತ್ತು. ನಾನು ಬೇಡ ಅಂತ ಹೇಳ್ದೆ ತಾನೇ ಕಮ್ಲಿ, ನೀನೇ ಫೋರ್ಸ್ ಮಾಡ್ದೆ. ಸಾರಿ ರಿಷಿ, ನನ್ನಿಂದ ನಿಮ್ಮಿಬ್ರು ಮಧ್ಯೆ ಜಗಳ ಆಯ್ತು. ಅನಿಕಾ, ನೀನ್ ಯಾಕೆ ಹಿಂಗ್ ಮಾಡ್ತಿದ್ಯಾ? ಮೊದ್ಲು ಹಾಕ ಬಳೆಗಳನ್ನ. ಇಲ್ಲ ಕಮಲಿ, ನಂಗಿದೆಲ್ಲ ಬೇಡ. ಅನಿಕಾ ಪ್ಲೀಸ್, ನೀನ್ ಕಾಂಪ್ಲಿಕೇಟ್ ಮಾಡಬೇಡ. ಕಾಂಪ್ಲಿಕೇಟ್ ಅಲ್ಲ ರಿಷಿ, ಐ ಆಮ್ ಜಸ್ಟ್ ಬೀಯಿಂಗ್ ಪ್ರಾಕ್ಟಿಕಲ್. ಈ ಬಳೆ ಅಲ್ಲ ನನಗಲ್ಲ, ಕಮಲಿಗೆ ಸರಿ. ಕಮಲಿ ಅವರೇ, ನೀವ್ ಯಾಕೆ ಇದನ್ನೆಲ್ಲ ಹಾಕೊಳ್ಳೋದಕ್ಕೆ ಅವಳಿಗೆ ಒತ್ತಾಯ ಮಾಡಿದ್ರಿ? ಅವಳಿಗೆ ಹೇಗ್ ಬೇಕೋ ಅವಳು ಹಾಗಿರ್ಲಿ ಬಿಡಿ. ಸಾಗಿದೆ ನಿನ್ನ ಹೃದಯಕ್ಕೆ, ಪಯಣ ಶುರುವಾಗಿದೆ, ಕೋರಿದೆ ಪ್ರೀತಿ ಕಾಣಿಕೆ. ಮತ್ತೆ ಮತ್ತೆ ಮನಸ್ಸು ಶರಣಾದ ಹಾಗಿದೆ, ಕಿರುಬೆರಳು ಬಯಸಿದೆ ಸಲುಗೆ, ಇರಬೇಕು ಜೊತೆಯಾಗಿ ನಿನ್ನಲ್ಲಿ. ಸಾಕು, ನನ್ನ ಕಂಪ್ಲೀಟ್ ಕಾನ್ಸಂಟ್ರೇಷನು ಅದ್ರ ಮೇಲಿತ್ತು. ಯಾರೇ ನನ್ನ ಬಳೆ ಹಾಕೊಂಡ್ರು ಅವ್ರ ಕೈ ಮುಟ್ತೀರಾ? ಅಯ್ಯೋ ದೇವ್ರೆ, ಈಗೇನು ಸಾರಿ ಕೇಳಿದ್ರೆ ಸುಮ್ಮನಾಗ್ತೀರಾ? ಐ ಆಮ್ ಸಾರಿ. ಏನೋ ಗೊತ್ತಿಲ್ಲದೆ ಆಗೋಯ್ತು, ಇದನ್ನೆಲ್ಲ ಬಿಟ್ಬಿಡಿ. ಪ್ಲೀಸ್ ಕಮಲಿ ಅವರೇ, ಕೋಪ ಬಿಡಿ. ನನಗೆ ಕೋಪ ಬಂದರೆ ನಿಮ್ಗೊಂದು ಐಡಿಯಾನೂ ಇಲ್ಲ ಏನು ಮಾಡ್ತೀನಿ ಅಂತ. ಏನ್ ಮಾಡ್ತೀರಾ?
ನನ್ ಮುದ್ದು ಮೆಷ್ಟ್ರು ದಿಟ ಅನ್ಕಂಡ್ರಾ? ನಿಮ್ ಮೂತಿ ನೋಡೋದಕ್ಕೆ ನಾನು ಹಿಂಗೆಲ್ಲ ಮಾಡಿದ್ದು. ಕಮ್ಲಿ ಅವರೇ, ನಿಮ್ಮನ್ನು ಇವತ್ತು ಬಿಡಲ್ಲ. ರಿಷಿ ಮಾತಾಡೋ ಫೋನ್ ಕಾಲ್ಗಳನ್ನ ರೆಕಾರ್ಡ್ ಮಾಡಿ ಇಟ್ಕೋತೀಯ? ಅವನ ಮೆಸೇಜ್ಗಳನ್ನ ಪದೇ ಪದೇ ಓದ್ತಿರ್ತೀಯ? ಅವನ ಫೋಟೋಸು, ಅವನ ಕೂಲಿಂಗ್ ಗ್ಲಾಸು ಏನೇನೋ ನೆನ್ಪಿಟ್ಕೋತೀಯಲ್ಲ? ಇದೆಲ್ಲ ಬರೀ ನೆನಪಾಗೆ ಉಳಿಬಾರ್ದು ಅಂದ್ರೆ ನನ್ನ ಹತ್ರ ಒಂದು ಪ್ಲಾನ್ ಇದೆ. ಬೇಬಿ, ನಾನು ಹೇಳೋದು ಕೇಳಿಸ್ಕೊತಿದ್ಯಾ? ಕಮ್ಲಿ ಅವ್ರು ಬರ್ತಿಲ್ವಾ? ಇಲ್ಲ ರಸಿಯಪ್ಪ, ಕಮ್ಲಿ ಯಾಕೆ? ಗೌರಿ, ಕಮ್ಲಿನ್ ಕರ್ಕೊಂಡು ಹೋಗೋ. ಮದ್ವೆ ಆಗದಿರೋ ಹುಡುಗಿ ಅಲ್ಲಿಗೆ ಯಾಕೆ ಅಂತವ? ಅಯ್ಯೋ ಮಂಗಳಮ್ಮ, ಗಂಡ ಆಗೋನು ನಾನೇ ಜೊತೆಲಿ ಇರ್ತೀನಲ್ವಾ? ಗೌರಿ, ಕಮ್ಲಿನ್ ಕರ್ಕೊಂಡು ಹೋಗೋ, ಇಲ್ಲ ಅಂದ್ರೆ ಇವನು ಊಟ ತಿಂಡಿ ಬಿಟ್ಬಿಡ್ತಾನೆ. ಅರೆ ಹಾಗಲ್ಲ ಮಾವ, ನಾನೇನ್ ಹೇಳ್ದೆ ಅಂದ್ರೆ ಅನಿಕಂಗೆ ಜೊತೆಗೆ ಯಾರು ಇರಲ್ವಲ್ಲ, ಪಾಪ ಒಂಟಿ ಆಗ್ಬಿಡ್ತಾರೆ. ಕಮ್ಲಿ ಅವರಿದ್ರೆ ಸರಿ ಸರಿ, ನಾವೇನಾರು ಹೇಳಿದ್ವಾ? ಮುಂದೆ ಕೂತು ಜೀವದಲ್ಲಿ ಛಾಪು ಹೀಗೆ ಬೇರೆಲ್ಲ ಇನ್ಯಾರು. ಆಗಿದೆ ಜೀವ ಹೂವು, ಆದರೂ ಏನು ನೋವು. ಭಾವಗಳ ಕಾಟ ಹೀಗೆ ನೀಡಿಲ್ಲ ಇನ್ಯಾರು. ಆಗಿದೆ ಜೀವ ಹೂವು, ಆದರೂ ಏನು ನೋವು. ಭಾವಗಳ ಕಾಟ ಹೀಗೆ ನೀಡಿಲ್ಲ ಇನ್ಯಾರು. ಕೈ ತೋರ್ಸಿದ್ರೆ ಅವನ್ ಕೈಯಲ್ಲಿ ತಾಲಿ ಕಟ್ಟಿಸ್ಕೊಳಕ್ಕೆ ನಾನ್ ನಿಮ್ ಗದ್ದೆಯಲ್ಲಿ ಕೆಲಸ ಮಾಡೋ ಕೂಲಿ ಅಲ್ಲ. ಅನಿಕಾ, ನೀನ್ ಮನ್ಸಾರೆ ಒಪ್ಕೊಂಡಾಕೆ ಅಲ್ವಾ ಈ ಸಂಬಂಧ ಮಾತಾಡುವ ಅಂತ ತೀರ್ಮಾನ ಮಾಡಿದ್ದು? ನೋ ಚಾನ್ಸ್. ನಾನ್ ಯಾವತ್ತೂ ಋಷಿನ ಬಿಟ್ಟು ಇನ್ನೊಬ್ರನ್ನ ಒಪ್ಪೋದಿಕ್ಕೆ ಸಾಧ್ಯನೇ ಇಲ್ಲ. ನನ್ ಪ್ರಾಣ ಇರೋವರೆಗೂ ಋಷಿನೇ ನಾನು. ಯಾರ ಕೈಗೂ ಸಿಕ್ಕದೆ ಇದ್ದಿದ್ ಮೀನ್ ನಾನು ನಿಮ್ಮ ಕಣ್ಣಲ್ಲೇ ಬಲೆ ಹಾಕಿ ಹಿಡಿದ್ಬಿಟ್ರಿ ನನ್ನ. ಯಾರ ಕಣ್ಗೂ ಬೀಳ್ದೆ ಇದ್ದಿದ್ದು ಹುಡುಗಿ ನೀವು, ನಿಮ್ಮ ಕೈಗೆ ಬಳೆ ಹಾಕಿ ನಾನು ಹಿಡಿದ್ಬಿಟ್ಟೆ. ಇನ್ನು ಮುಂದೆ ನಮ್ಮಿಬ್ರು ಮಧ್ಯ ಬರೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಏನರ್ಥ? ಅದಕ್ಕೇನರ್ಥ? ಏನರ್ಥನೋ ಅದೇ ಅರ್ಥ. ಅಲ್ಲ, ಏನನ್ನ ಮನ್ಸಲ್ಲಿ ಅನ್ಕೊಂಡು ಹೇಳಿದ್ರಿ ನೀವು? ಓ ಅದಾ, ಅನಿಕಾ ಇಷ್ಟು ಈಸಿಯಾಗಿ ಮದುವೆಗೆ ಒಪ್ತಾಳೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಆದರೆ ಇನ್ಮೇಲೆ ನಮ್ಮಿಬ್ರ ಮಧ್ಯ ಅನಿಕಾ ಬರಲ್ವಲ್ಲ,
ಬರಕ್ಕಿಲ್ವಾ ಸರ್? ನಂಗೆ ಯಾಕೋ ಹಂಗ ಅನ್ನಿಸ್ತಿಲ್ಲ. ನಾನು ಹೇಳೋದನ್ನ ಒಸಿ ಸರಿಯಾಗಿ ಕೇಳಿಸ್ಕೊಳವ. ಇದು ತ್ಯಾಗದ ಪ್ರಶ್ನೆ ಅಲ್ಲ. ನಾನು ಹೇಳೋದನ್ನ ಕೇಳಿಸ್ಕೊಳವ. ಅನಿಕಾ, ನೀನ್ ಋಷಿನ ಪ್ರೀತಿಸ್ತಾ ಇರ್ಬೋದು, ಆದ್ರೆ ಅವ್ರೂ ನಿನ್ ಮೇಲೆ ಅದೇ ಭಾವನೆ ಇಟ್ಟಿರ್ಬೇಕಲ್ವಾ? ಇಲ್ಲ ಅಂದ್ಮ್ಯಾಕೆ ನೀನ್ ಈ ರೀತಿ ನಡ್ಕೊಳ್ಳೋದು ಯಾವ ನ್ಯಾಯ ಹೇಳು? ನನ್ನನ್ನ ಕನ್ವಿನ್ಸ್ ಮಾಡಕ್ಕೆ ಬರಬೇಡಿ. ನನ್ ಯಾರ ಮಾತನ್ನು ಕೇಳೋಕ್ ರೆಡಿ ಇಲ್ಲ. ಯಾಕೆ ಅಳ್ತಿದ್ದೀರಾ? ಅಳ್ತಾ ಇದ್ದೀನಾ? ಇಲ್ವಲ್ಲ ಸರ್. ಬನ್ನಿ ಸರ್, ಟೈಮ್ ಆಯ್ತು, ಹೊರಡುಮ. ಹೇಳಿ ಕಮಲಿ ಅವರ, ನಾನೇನಾದ್ರೂ ತಪ್ಪಾಗಿ ಮಾತಾಡ್ದನಾ? ಅಯ್ಯೋ ಇಲ್ಲ ಸರ್, ಯಾಕೆ ಹಿಂಗೆ ಕೇಳ್ತಿದ್ದೀರಾ? ನಿಮ್ ಕಣ್ಣಲ್ಲಿ ಸ್ವಲ್ಪ ನೀರು ತುಂಬಿಕೊಂಡ್ರು ಇಲ್ಲಿ ಜೋರಾಗಿ ನೋವಾಗತ್ತೆ. ನಮ್ಮ ಹುಡುಗಿ ಬಗ್ಗೆ ನಮಗ್ ಗೊತ್ತಿಲ್ವಾ? ಹೇಳಿ, ಏನಾಯ್ತು ಪ್ಲೀಸ್? ಅದೆಲ್ಲವೂ ಹಾಗೆ ಆಗತ್ತೆ. ಇವತ್ತು ನಡೆಯೋ ಆಟದಲ್ಲಂತೂ ನನ್ನ ಮುದ್ದು ಬೇಬಿನೇ ಗೆಲ್ಲೋದು. ನನಗೆ ಗೊತ್ತು ಮಾಮ್. ಏನು ಗೊತ್ತು? ನೀವು ಗೌರಿ ಕತೆನ ಮುಗಿಸೋಕೆ ಹೊರಟಿದ್ದೀರಾ ಅಲ್ವಾ ಮಾಮ್? ಹುಡುಗಿ ತಾಯಿನೇ ಸತ್ರೆ ಮದುವೆ ಎಲ್ಲಿಂದ ಆಗುತ್ತೆ? ಕರೆಕ್ಟ್ ತಾನೆ? ಇದೇ ಅಲ್ವಾ ನಿಮ್ಮ ಪ್ಲಾನು? ಮಂಗಳಮ್ಮ, ಡಾಕ್ಟರ್ ಏನಂದ್ರು? ಇನ್ನೂ ಏನು ಹೇಳೋದಕ್ಕಾಗಲ್ಲ ಅಂತ ಹೇಳಿದ್ರು ಮಂಗಳಮ್ಮ. ತಲೆಗೆ ಬಲವಾಗಿ ಪೆಟ್ಟು ಬಿದ್ದಿರೋದ್ರಿಂದ ICU ಇಟ್ಟಿದ್ದಾರೆ. ಮಂಗಳಮ್ಮ, ವೆಯ್ಟ್ ಮಾಡೋಣ, ಹೆದರ್ಕೋಬೇಡಿ, ಎಲ್ಲ ಒಳ್ಳೇದೇ ಆಗುತ್ತೆ. ಕಮಲಿಯವರೇ, ಏನು ಚಿಂತೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ. ಅಜ್ಜಿಗೆ ಫೋನ್ ಮಾಡಿ. ಋಷಿ ನಿಶ್ಚಿತಾರ್ಥ ಮಾಡೋ ಗಳಿಗೆ ಬಂತಲ್ಲ, ಅದೇ ನನ್ನ ಖುಷಿ. ಪಾಪ, ಪ್ರೀತಿ ಮಾಡೋ ಮನಸ್ಸುಗಳಿಬ್ಬರದು. ಕಡೆ ಸಲ ನಿಮಗೆ ಅಪಾಯ ಇದ್ದಿದ್ರಿಂದ ಏನು ಶುಭ ಕಾರ್ಯ ಮುಂದುವರ್ಸಕ್ಕಾಗಲಿಲ್ಲ. ಇದಕ್ಕೆಲ್ಲ ಕಾರಣ ಇದಾಳಲ್ಲ, ಆ ದೆವ್ವ, ನನ್ನ ತಂಗಿ ಕಾಮಿನಿ. ಅವಳು ತಲೆನಲ್ಲಿ ಇಂಥ ಮನೆ ಹಾಳೆ ಅಡಿಗಳೇ ಹೊಳೆಯೋದು. ಹೌದು, ಅವಳು ಬದಲಾಗಿದ್ದಾಳೆ ಅಂದರೆ ನಾನು ಖಂಡಿತ ಒಪ್ಪಲ್ಲ. ಆದರೆ ಅವಳ ನಡವಳಿಕೆಯಲ್ಲಿ ಸ್ವಲ್ಪ ಬದಲಾವಣೆ ಕಾಣ್ತಿದೆ. ಇಲ್ಲ, ಅದೆಲ್ಲ ಕಣ್ಕಟ್ಟು. ಈಗಲೂ ನಮ್ಮನ್ನು ಯಾಮಾರಿಸೋದಕ್ಕೆ ಹೊಸ್ತೇನಾದ್ರು ಕಂಡುಕೊಂಡಿರ್ತಾಳೆ. ಸರಿ ಸರಿ, ಅಲ್ಬೇಡ, ನಾನು ಈಗಲೇ ಬರ್ತೀನಿ. ಸರಿ ಅಜ್ಜಿ. ಅನಿಕಕ್ಕೆ ಆಕ್ಸಿಡೆಂಟ್ ಆಗಿದೆ. ಯಾರು ಏನು ಗಾಬರಿ ಆಗಬೇಡಿ. ಮುಖ್ಯವಾಗಿ ಊರ್ಮಿಳ, ನೀನು ಗಾಬರಿ ಆಗಬೇಡ. ಮತ್ತೆ ಬೇಬಿಗೇನು ಆಗಿಲ್ಲ ತಾನೆ? ಗಾಬರಿ ಆಗಬೇಡ ಅಂತ ಹೇಳಿದ್ನಲ್ಲ. ಅನಿಕಾಗೆ ಏನು ಆಗಿರಲ್ಲ, ನೀನು ಧೈರ್ಯವಾಗಿರು. ಮಾಡ್ಕ ರಸಿಪರೇ, ಏನನ್ನ ಇಸೆ ಗೊತ್ತಾಯ್ತಾ? ಯಾಕೆ ಒಂಥರ ಸಪ್ಪಗಿದ್ದೀರಿ? ನಮ್ ತವ ಹೇಳ್ಬಾರ್ದು ಅಂತ ಏನನ? ಇಲ್ಲ ಮಂಗಮ್ಮ, ಹಾಗೇನಿಲ್ಲ. ಕಂಪ್ನಿ ಹೋಗೋಸಿ ಸಮಾಧಾನ ಮಾಡು.
ಸರ್ ಏನಾಯ್ತು? ಅನಿಕಾ ಹೆಂಗವಳೆ ಸರ್? ಆಕ್ಸಿಡೆಂಟ್ ಇಂದ ಅನಿಕಾ ಆಪ್ಟಿಕಲ್ ನರ್ವ್ಗೆ ಪೆಟ್ಟಾಗಿದೆಯಂತ. ಅನಿಕಾ ಪರ್ಮನೆಂಟ್ ಆಗಿ ಕಣ್ ಕಳ್ಕೊಂಡಿದ್ದಾಳೆ. ಅವಳಿಂದ ಇನ್ ಮುಂದೆ ನೋಡೋದಕ್ಕಾಗಲ್ಲ. ಕಾಮಿನಿ, ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡಿರ್ತೀಯ ನೀನು? ಯಾರು ಬೇಕು ಅಂತ ಏನು ಮಾಡಿಲ್ಲ. ಅನಿಕಾಗೆ ಒಳ್ಳೇದಾಗ್ಲಿ ಅಂತಾನೆ ಗೌರಿ ಮದ್ವೆ ನಿರ್ಧಾರ ತಗೊಂಡಿರೋದು. ಸುಮ್ನೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ ನೀನು. ಹೌದು ಅನ್ಪೂರ್ಣ, ಈಗ ನಾನು ಗೌರಿಗೆ ಬೈತಿರೋದು ಮಾತ್ರ ನಿಮ್ಮೆಲ್ರಿಗೂ ಹೆಚ್ಚಾಗಿ ಕಾಣಿಸ್ತಾ ಇದೆ. ಆದ್ರೆ ನನ್ ಬೇಬಿಗೆ ಹೀಗಾಗಿರೋದ್ರಿಂದ ನಿಮ್ ಯಾರಿಗೂ ದುಃಖ ನೋವು ಏನು ಇಲ್ಲ ಅಲ್ವಾ? ನಿನಗೆ ಎಷ್ಟು ಹೇಳಿದ್ರು ಅರ್ಥನೇ ಆಗಲ್ಲ ನೋಡು. ಚಂದ್ರು ಎಲ್ಲಿದ್ದಾರಂತೆ ಅವರು? ಬರ್ತಾ ಇದ್ದಾರಂತಮ್ಮ, ಇಲ್ಲೇ ಹತ್ರದಲ್ಲಿ ಇದೀವಿ ಅಂತ ಹೇಳಿದ್ರು. ಅಯ್ಯೋ, ಇವಳು ಈಗ ಆಡ್ತಾರ ನೋಡ್ತಾ ಇದ್ರೆ ನನ್ ಬೇಬಿಗೆ ಏನು ಆಗೋಗಿದೆ ಅಂತ ಅನಿಸ್ತಾ ಇದೆ. ಮಗಳೇ, ಏನಾಯ್ತು ಅನಿಕನ್ಗೆ ಮಗಳು? ಅನ್ಕೊಂಡೆ ಇವ್ರ ಆಸ್ಪತ್ರೆಗೆ ಬೇಬನೆ ಕರ್ಕೊಂಡು ಹೋದ್ರಲ್ಲ, ಏನಾದ್ರೂ ಎನ್ವಟ್ ಮಾಡ್ತಾರೆ ಅಂತ ಅನ್ಕೊಂಡೆ. ಹಾಗೆ ಆಗೋಗಿದೆ. ಏನಾಯ್ತು ಹೇಳೆ, ಹಾಳಾದವಳೆ, ಹೇಳು. ನಾವು ಆಡೋ ಮಾತು ಅನಿಕಂಗ್ ಹರ್ಟ್ ಆಗ್ಬಾರ್ದು. ಅವಳಿಗೆ ನೋವು ಆಗ್ದಾಗೆ ದೊಡ್ಡವರಾಗಿ ನಾವೇ ಸಮಾಧಾನ ಮಾಡಬೇಕು. ನೀನು ಹೋಗಿ ಕರ್ಕೊಂಬ. ಹುಷಾರು, ಈ ಕಡೆ ಬಾ, ಈ ಕಡೆ ಬಾ. ಅಮ್ಮ, ಡಾಕ್ಟರ್ ಏನಂದ್ರು? ನಾಳೆ ಬರಕ್ ಹೇಳಿದಾರಾ? ನನ್ ಕಣ್ಣು ಯಾವಾಗಿಂದ ಕಾಣುತ್ತೆ ಅಂತ ಹೇಳಿದಾರಾ? ಯಾಕೆ ಯಾರು ಏನು ಹೇಳ್ತಾ ಇಲ್ಲ? ಪ್ಲೀಸ್ ಪ್ಲೀಸ್ ಯಾರಾದ್ರೂ ಹೇಳಿ. ಅನಿಕಾ, ಡಾಕ್ಟರ್ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳೋರೆ. ಅನಿಕಾ, ಏನು ಟೆನ್ಷನ್ ತಕೋಬೇಡ. ಸರಿ ಹೋಗುತ್ತೆ ಅಂದ್ರೆ ವೆನ್? ಯಾವಾಗ? ಪ್ಲೀಸ್ ಟೆಲ್ ಮಿ ನೌ. ಯಾವಾಗ ಸರಿ ಹೋಗುತ್ತೆ? ಅನಿಕಾ, ನೀನೀಗ ರೆಸ್ಟ್ ತಕೋ. ಅಮ್ಮ, ನಾವು ಅನಿಕಾ ಹತ್ರ ವಿಷಯ ಮುಚ್ಚಿಟ್ಟು ಪ್ರಯೋಜನ ಇಲ್ಲ. ನನ್ನ ಸಾಯಕ್ಕೆ ಬಿಡ್ಬೇಕಿತ್ತು. ಯಾಕೆ ಉಳಿಸ್ಕೊಂಡ್ರಿ ನನ್ನ? ಈಗ ಇಡೀ ಜೀವನ ನನ್ನ ಮೂಲೆಯಲ್ಲ ಕೂತಿರ್ಬೇಕಾ? ಹಂಗನ್ಬೇಡ ಅನಿಕಾ, ನಾವೆಲ್ಲರೂ ನಿನ್ ಜೊತೆಗಿರ್ತೀವಿ. ಹೌದು ಮಾನಿಕಾ, ನಾವೆಲ್ಲ ನಿನ್ನ ಜೊತೆ ಇರ್ತೀವಿ. ಈಗಲೇ ಎಲ್ಲ ಮುಗಿದೋಯ್ತು, ನಾಗ ಮಾತಾಡಬೇಡ.
ರಿಷಿ? ಉಸಿರಿದಾಗೆ ಇಂಥ ಪರಿಸ್ಥಿತಿಗೆ ತಂದಿಟ್ಬಿಟ್ಟೆ. ನಾನು ಸುಮ್ಕಿದ್ದಿದ್ರು ಆಗಿರೋದು. ನಿನ್ ಕೈ ಮೀರಿ ನಡೆದಿರೋ ಘಟನೆಗೆ ನೀನ್ ಹೇಗೆ ಹೊಣೆ ಹಾಕ್ತೀಯ ಗೌರಿ? ಇಲ್ಲ ರೀ, ನನ್ ಪಡೆ ನನ್ ಸುಮ್ಕೆ ಇದ್ದಿದ್ರು ಆಗಿರೋದು. ಈಗ ನೆನ್ಸ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಆಗಿದ್ದ ಅನಾಹುತ ಎಲ್ಲ ಸರಿ ಹೋಗತ್ತಾ? ನಿಮ್ ಕಾರ್ಯಗಳು ಸಾಧಿಸ್ಕೊಳ್ಳೋದಕ್ಕೆ ನನ್ನ ಮೊಮ್ಮಗಳ ದೃಷ್ಟಿ ಕಿತ್ಕೊಂಡ್ಬಿಟ್ರಲ್ಲ. ನೀವೆಲ್ಲ ಚೆನ್ನಾಗಿರ್ತೀರಾ? ಅತ್ತೆ ಚಂದ್ರು, ನೀನ್ ಸುಮ್ನಿರು, ಮಧ್ಯದಲ್ಲಿ ಮಾತಾಡ್ಬೇಡ. ಏನ್ ಚಂದ್ರು, ಅನಿಕಾ ನಿನಗೂ ಮಗಳು ತಾನೆ? ಯಾಕೆ ಅವಳ ಮೇಲೆ ನಿಮ್ಗೆಲ್ಲ ಇಷ್ಟೊಂದು ಅಸಡ್ಡೆ? ಯಾರಿಗೂ ಯಾರ ಮೇಲೂ ಅಸಡ್ಡೆ ಇಲ್ಲ ಅತ್ತೆ. ನೀವು ಆವೇಶದಿಂದ ಮಾತಾಡೋದ್ರಿಂದ. ಅವಳ ಬಗ್ಗೆ ಗೊತ್ತು. ತನ್ಗೇನಾದ್ರೂ ಬೇಕು ಅಂದ್ರೆ ಅಷ್ಟು ಈಸಿಯಾಗಿ ಬಿಟ್ಕೊಡೋಳು ಅಲ್ಲ ಅವಳು. ಅದ್ ಗೊತ್ತಿರೋ ಸ್ಯಾನೆ ಅಲ್ವಾ ರಚನಾ? ಕಣ್ಣೋಗಿದ್ರು ಅವಳ ಬುದ್ಧಿ ಮಾತ್ರ ಬದಲಾಗಿರಕ್ಕಿಲ್ಲ. ಏನೋ ಹೊಸಿ ಕಮ್ಮಿ ಆಗ್ಬೋದಾಟೆ. ಅಲ್ಲಲ್ಲ ನಿಂಗೆ ವಾಟ್ ಇಫ್ ಅಂದ್ರೆ ಕಣ್ ಕಾಣ್ತಿಲ್ಲ ಅನ್ನೋದೇ ಡ್ರಾಮಾ ಆಗಿದ್ರೆ, ತನ್ಗೆ ಬೇಕಾಗಿದ್ನ ಪಡ್ಕೊಳ್ಳೋದಕ್ಕೆ ಇವಿಷ್ಟು ಅವಳು ಆಡ್ತಿರೋ ನಾಟಕ ಆಗಿದ್ರೆ, ನನಗೆ ಯಾಕೋ ಅವಳ ಮೇಲೆ ಡೌಟು ನಿಂಗೆ. ಗಾಬರಿ ಆಗಬೇಡಿ ಕಮಲಿ ಅವರೇ. ಮನೇಲಿ ಎಲ್ರಿಗೂ ನೀವೇ ಧೈರ್ಯ ಹೇಳಬೇಕು. ಏನೂ ಆಗಲ್ಲ ಸರ್. ಆಚೆ ಎಲ್ರಿಗೂ ಧೈರ್ಯ ಹೇಳ್ತೀವಿ, ಆದರೆ ಮನ್ಸಾಗೆ ಕೆಂಡ ಇಟ್ಟಂಗೆ ಆಯ್ತೈತೆ ಸರ್. ಸ್ಯಾನೆ ಭಯ ಆಯ್ತೈತೆ ಸರ್. ಅನಿಕಂಗೆ ದಿಟ್ಟವಾಗ್ಲೂ ವಾಪಸ್ ಕಂಡು ಬರ್ತೈತಲ್ವಾ? ಒಳ್ಳೇದೇ ಆಗುತ್ತೆ ಅಂತ ನಂಬೋದನ್ನ ಬಿಟ್ಟರೆ ನಮಗೆ ಬೇರೆ ದಾರಿ ಇಲ್ಲ ಕಮಲಿ ಅವ್ರೆ. ಅವಳು ಯಾವುದೇ ಕಾರಣಕ್ಕೂ ಡಿಪ್ರೆಸ್ಡ್ ಆಗಬಾರ್ದು. ಸರಿ, ನಾನು ಹೊರಡ್ಲಾ? ಹುಷಾರು ಸರ್. ನೀವು ಅಷ್ಟೇ. ಬಾಯ್ ರಿಷಿ. ಹಲೋ ರಚನಾ, ಈಗ ಕಾಣ್ತೈತಾ? ನೀನ್ ಕಾಣ್ತಿದ್ಯಾ ಕಣಪ್ಪ. ಅನಿಕಂಗ್ ಈಗ ಕಾಣ್ತಿದ್ಯಾ ಇಲ್ವಾ ಅನ್ನೋದೇ ಡೌಟ್ ನಂಗೆ. ನಂಗೆ ಯಾಕೋ ನೀವು ಹೇಳ್ತಿರೋದ್ರ ಮೇಲೆ ನಂಬಿಕೆನೇ ಬರ್ತಿಲ್ಲ ರಚನಾ. ಇಂಥ ಸಮಯದಾಗೆ ನಿನ್ ಮನಸ್ಥಿತಿ ಹೆಂಗಿರ್ತೈತೆ ಅಂತ ನನ್ನಿಂದ ಊಹಿಸ್ಕೊಳಕ್ಕೂ ಆಯ್ತಿಲ್ಲ ಅನಿಕಾ. ನನ್ನಿಂದ ಏನ್ ಸಹಾಯ ಮಾಡಕ್ಕಾಯ್ತೈತೋ ಶಕ್ತಿ ಮೀರಿ ನಾನು ಮಾಡ್ತೀನಿ. ಅನಿಕಾ, ಎದ್ದೇಳ ಅನಿಕಾ, ಕಾಪಿ ತಂದಿದ್ದೀನಿ, ಎದೋ ಕುಡಿ. ನಂಗೆ ಬೇಡ. ಸರಿ, ನಿಂಗೆ ಕಾಪಿ ಬೇಡ ಅಂದ್ರೆ ಬಾ, ನಾವಿಬ್ರು ಇಲ್ಲೇ ಲಾನಲ್ಲಿ ವಾಕಿಂಗ್ ಮಾಡ್ಕೊಂಬರಮ್ಮ. ಪ್ಲೀಸ್ ಹೋಗು ಕಮಲಿ. ನನ್ನ ಸಿಚುವೇಶನ್ ಹಿಂಗೆ ಅರ್ಥ ಆಗಲ್ಲ. ಅಯ್ಯೋ, ಈ ರೂಮ್ನಾಗೆ ಅಟ್ಯಾಚ್ ಬಾತ್ರೂಮ್ ಇಲ್ವಲ್ಲ? ಆನ್ಲೈನ್ ಕ್ಲಾಸ್ ಇದೆ, ಯಾಕೆ? ಅರೆ ಇದೇನಿದೆ ಎರಡೆರಡು ಫೋನು?
ಮೊದ್ಲೆಲ್ಲ ಮೊಬೈಲ್ ಯೂಸ್ ಮಾಡಬಾರ್ದು ಅಂತ ಕೂಗಾಡ್ತಿದ್ದೆ. ಹೇ ಇದು ಅನಿಕಾದು, ನನ್ನ ಹತ್ರನೇ ಉಳ್ಕೊಂತು. ಅನಿಕಾದ? ಇರು, ಏನೇನ್ ಸೀಕ್ರೆಟ್ ಇಟ್ಟಿದ್ದಾಳೆ ನೋಡೋಣ. ಸೆನ್ಸ್ ಇಲ್ವನಿಗೆ? ಬೇರೆಯವ್ರ ಮೊಬೈಲ್ ಏನಕ್ಕೆ ನೋಡಬೇಕು? ನೀನು ಸುಮ್ಮನೆ ಹೋಗು, ನಂಗೆ ಡಿಸ್ಟರ್ಬ್ ಮಾಡಬೇಡ. ಅನಿಕನು ಫೋನ್ ಕೇಳಿಲ್ಲ, ನಾನೇ ಹೋಗಿ ಕೊಟ್ಟು ಬರ್ತೀನಿ. ಇಂಥ ಪರಿಸ್ಥಿತಿಲಿದ್ರೆ ಹೆತ್ತ ಕರಳಿನ ಸಂಕಟ ಪ್ರತಿ ಕ್ಷಣನೂ ನರ್ಕ ಇದ್ದಂಗಿರ್ತದೆ. ಇವ್ರತವ ನಾನು ಬಿರ್ನೆ ಮಾತಾಡ್ತೀನಿ ನೋಡು ಉರ್ಮಿಳಾ, ಈ ಊರಲ್ಲಿ ಆಗ್ಲಿಲ್ಲ ಅಂದ್ರೆ ಬೇರೆ ದೇಶಕ್ಕೆ ಹೋಗಿ ದೊಡ್ಡ ಡಾಕ್ಟರ್ ತವ ತೋರ್ಸೋಣ. ಅದ್ ಏಟನ ಖರ್ಚಾಗ್ಲಿ, ಅವನು ಒಳ್ಳೆ ಡಾಕ್ಟರ್ ತಕ್ಕೆ ತೋರ್ಸಮ್ಮ. ನಮಗ್ ದೇವರು ಯಾವ್ದನ್ನು ಕಡಿಮೆ ಮಾಡಿಲ್ಲ ಅಲ್ವಾ? ನೋಡು, ನನಗೆ ಕಮಲಿ ಬ್ಯಾರೆ ಅಲ್ಲ, ಅನಿಕಾ ಬ್ಯಾರೆ ಅಲ್ಲ. ಅನಿಕನುವೆ ನನಗೆ ಮಗಳಿದ್ದಂಗೆಯ. ನೀನೇ ನನಗೆ ಹೇಳೋದು? ಬರೀ ಕಣ್ಣೆ ಅಲ್ಲ, ನನ್ನ ಪ್ರಾಣನ ಯಾಕೆ ತಗಲಿಲ್ಲ ಅಂತವ ಆ ದೇವ್ರ ತವ ಸಾನೆ ಸಾರಿ ಕೇಳ್ಕೊಂಡಿವ್ನಿ. ಉರ್ಮಿಳಾ, ಆಗ್ಲೇ ಅನಿಕಾ ಸಾನೆ ನೊಂದವಳೆ. ನೀನು ಎತ್ತ ತಾಯಿಯಾಗಿ ಅವಳಿಗೆ ಧೈರ್ಯ ಹೇಳೋದು ಬಿಟ್ಬಿಟ್ಟು ಹಿಂಗಾದ್ರೆ ಪಾಪ ಅವಳಿಗೆ ನಿಂತು ನೆಲನೆ ಕುಸ್ತಂಗಾಯ್ತದೆ. ಅವಳ ಆರೋಗ್ಯ ಮನಸ್ಥಿತಿ ಇನ್ನು ಅದಕ್ಕಿರ್ತದೆ ಉರ್ಮಿಳಾ. ಏನು ನಿನ್ನ ಡ್ರಾಮಾ ಎಲ್ಲ ನಮ್ಮ ಮುಂದೆ ಇಟ್ಕೋಬೇಡ, ಅರ್ಥ ಆಗ್ತಿದ್ಯಾ? ನೋಡಿ, ಹಿಂಗೆಲ್ಲ ಆಗಿರೋದಕ್ಕೆ ನನಗೂ ಸಾನೆ ಬೇಸರ ಐತೆ. ನೀವು ಹಿಂಗೆಲ್ಲ ಮಾಡಿ ನನ್ನ ಮನ್ಸಿಗೆ ಇನ್ನೂ ನೋವು ಮಾಡಬೇಡಿ. ಪಾಪ ಏ ನಡಿಯ ಆಚೆ, ಪುರಾಣ ಹೇಳ್ಕೊಂಡು ನಿಂತ್ಕೊಡ್ಲಿಲ್ಲ. ಬಾ, ಎಲ್ಲಿಗೆ ಬಂದಿದ್ದೀವಿ ಕಮಲಿ? ರೂಮ್ಗ? ಕಮಲಿ, ಸರ್ಪ್ರೈಸ್. ಕಮಲಿ, ಏನಾಗಿದೆ ನಿನ್ಗೆ? ಹೇಗ್ ನಿನಗೆ ಅರ್ಥ ಮಾಡಿಸ್ಲಿ ಕಮಲಿ? ನನ್ನ ಜೀವನನೇ ಮುಗ್ದೋಯ್ತು ಅಂತ ನಾನಿರುವಾಗ ಈ ರೂಮ್ ಇದ್ರೇನು ಬಿಟ್ರೇನು ಕಮಲಿ? ಕಣ್ಣು ಹೋದ್ಮೇಲೆ ಕೂಲಿಂಗ್ ಗ್ಲಾಸ್ ಹಾಕೊಂಡಾಗೆ. ಕಮಲಿ, ಅನಿಕಾ ನೀನು ಕುಂತ್ಕೊಂಡಿರು, ನಾ ಬಂದೆ. ದಾರಿಲೇ ಹೋಗ್ತಾ ಇದೆಯಾ? ಈ ತರ ಮೋಟಿವೇಶನ್ ಬೇಕು ಅನಿಕಾಗೆ. ಅವಳಿರೋ ಸಿಚುವೇಶನ್ಗೆ ನೀನೇ ಮೆಡಿಸಿನ್ ಕಮಲಿ. ಉರ್ಮಿಳಾ ಕೈ ಚೆಲ್ಲಿ ಕೂತಿದ್ದಾಳೆ. ಬೇರೆ ಯಾರು ಅನಿಕಾ ಜೊತೆ ನಿನ್ನಷ್ಟು ಕ್ಲೋಸ್ ಆಗೋದಿಕ್ಕೆ ಸಾಧ್ಯನೇ ಇಲ್ಲ ಕಮಲಿ. ಅನಿಕಾನ ಬೂಸ್ಟ್ ಮಾಡೋದಿಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ. ಬಿಡ್ಬೇಡ ಕಮಲಿ. ನನ್ನ ಬೂಸ್ಟ್ ಮಾಡೋದಕ್ಕೆ ನೀವಿದ್ದೀರಲ್ಲ ಅಪ್ಪಯ್ಯ, ನಂಗೆ ಆಚೆ ಸಾಕು. ಅನಿಕನ್ನ ನಾನು ನೋಡ್ಕತೀನಿ. ಗುಡ್ ಕಮಲಿ. ಅತ್ಯಮ್ಮ, ಆಗಿರೋದು ಅಪಘಾತ ಗೌರಿ. ಅದಕ್ಕೆ ಅವ್ರು ನಿನ್ನ ಮೇಲೆ ಆರೋಪ ಹೊರಿಸಿದ್ದಾರೆ ಅಂದ್ರೆ ಅದು ನಿನ್ ತಪ್ಪಲ್ಲ. ನೀನು ಸಹ ಮೊದಲು ಈ ಪಾಪ ಪ್ರಜ್ಞೆಯಿಂದ ಹೊರಗಡೆ ಬಾ. ನಿನ್ ಒಳ್ಳೆ ಗುಣ ನನಗೆ ಗೊತ್ತು. ಕಮಲಿನ ಅನಿಕನ ಒಂದೇ ತಕ್ಕಡಿಲಿಟ್ಟು ನೋಡೋಳು ನೀನು. ಯೋಚನೆ ಮಾಡಬೇಡ, ಇದು ಆದಷ್ಟು ಬೇಗ ಸರಿ ಹೋಗುತ್ತೆ. ಇದನ್ನ ನಾನೇ ಸರಿ ಮಾಡ್ತೀನಿ. ಲೋ ಸಂಬು, ಇದು ಗೆಸ್ಟ್ ರೂಮ್ ಕಲ್ಲ? ವಾ, ಗೆಸ್ಟ್ ರೂಮು ನಮ್ಮ ಮನೆಯಾಗಿಂತ ದೊಡ್ಡದಾಗೆ ಐತಿದು. ಸೂಪರ್.
ಲೋ ಬಡ್ಡೆತದೆ ನಾಕ್ ಆಗ್ತೀನಿ ನೋಡ್ ನಿಂಗೆ ಇವಾಗ. ಸರಿ ಆಯ್ತು, ಎಲ್ಲ ಊಫಿ. ಈಗ ನಿನ್ ಪ್ರಾಬ್ಲಮ್ ಏನು ಅಂತ ಕರೆಕ್ಟಾಗಿ ಹೇಳು. ನೀನು ರಚನಾ ತಾನೆ ಅನಿಕಾ ಕುಳ್ಡಿ ಹಂಗ್ ನಾಟಕ ಆಡ್ತಿರ್ಬೋದು ಅಂತ ನನ್ನ ತಲೆಗೆ ಉಳ ಬಿಟ್ಟಿದ್ದು. ಹೌದು. ಅದೇ ನಾನು ದಿಟ್ಟ ಅಂತಾದ್ರೆ ಅವಳಿ ರೂಮ್ ನ ಚೇಂಜ್ ಮಾಡಿಸ್ಕೊಂಡಿರೋದು ನಾಟಕನೇಯ. ಕಮಲಿಯಿಂದ ಅವಳ ರೂಮ್ ನ ವಾಪಸ್ ಪಡ್ಕೊಳಕ್ಕೆ ಕುಳ್ಳಿ ತರ ನಾಟಕ ಆಡೋಳ್ಕಲ್ಲ. ಬರೀ ರೂಮ್ ನ ವಾಪಸ್ ಪಡ್ಕೊಳಕ್ಕೆ ಕುಳ್ಳಿ ತರ ನಾಟಕ ಆಡೋಳ ದಡ್ಡಿ ಅವಳು. ಹೆಂಗಿದ್ಯಾ ಅನಿಕಾ? ಎಂತ ಪ್ರಶ್ನೆ ನಿಂಗೆ, ಇದಕ್ಕೆ ನಾನು ಏನು ಹೇಳಿ? ಸಾರಿ ಅನಿಕಾ, ಪಾಪ ನಿನ್ ಪರಿಸ್ಥಿತಿನೂ ಹೊಸಿ ಕಷ್ಟನೇ. ಇರ್ಲಿ, ನಾವ್ ಹೋಗುಮ್ಮ ಬಾ. ಬೇಡ, ಕಮಲಿನೇ ಬರ್ಲಿ. ಅಯ್ಯೋ, ಲವರ್ಸ್ ಬಗ್ಗೆ ನಿಂಗೆ ಗೊತ್ತಲ್ವಾ, ಫೋನಲ್ಲಿ ಮಾತಾಡ್ತಿದ್ರೆ ಏಟೊತ್ತಾಗುತ್ತೋ ಏನೋ, ಅದಕ್ಕೆ ಅವಳು ಬರೋದು ಲೇಟ್ ಆಯ್ತೈತೆ, ನಾವೇ ಹೋಗುಮ್ಮ ಬಾ. ಹೌದಾ, ಸರಿ. ನಿಂಗೆ ಮೆಲ್ಲಿಗೆ. ಮೊದಲು ಅನ್ನಿ. ಅಲ್ಲ, ಅನಿಕಾ ಮನೆ ಕಡಿಮೆ ಹಾಕೇನೆ ನಾನು ನಿಮಗೆ ಟೈಮ್ ಕೊಡೋಕ್ಕಾಗೋದು ಸರ್. ಅಲ್ಲಿಗಂಟ ನಾನು ಅವಳ ಜೊತೆನೇ ಇರ್ಬೇಕಾಯ್ತೈತೆ. ಹಾ ಸರಿ, ನೋ ಪ್ರಾಬ್ಲಮ್. ಆದ್ರೂ ಯಾಕೆ ಅಂತ ಹೇಳಿಲ್ವಲ್ಲ ಸರ್? ಹೇಳ್ತೀನಿ, ಮೀಟ್ ಆಗ್ತೀನಲ್ಲ. ಹಾ, ಸಿ ಯು. ಅರ್ಧ ಗಂಟೆನಾ? ಯಾಕಿರ್ಬೋದು? ನಾಟಕ ಆಡ್ತಿದ್ಯಾ ಅನಿಕಾ? ನೀನು ಅಲ್ಲಿ ಎಣ್ಣೆ ಚೆಲ್ಲಿದೆ ಅಂತ ತಿಳ್ಕೊಂಡೆಯ, ಕಾಲ್ ಹಿಂದಕ್ಕೆ ತಕೊಂಡೆ. ದಿಟಾ ಹೇಳು. ಓ ಮೈ ಗಾಡ್, ಎಣ್ಣೆನಾ? ಸದ್ಯ ನಾನು ಕಾಲ್ ಇಟ್ಟಿಲ್ಲ. ನಿಂಗೆ ಇಟ್ಟಿದ್ರೆ ಖಂಡಿತ ನಾನು ಬೀಳ್ತಿದ್ದೆ. ಥ್ಯಾಂಕ್ ಗಾಡ್. ಮತ್ತೆ ಕರೆಕ್ಟಾಗಿ ಕಾಲಿಂಗ್ ಹಿಂದೆ ತಕೊಂಡೆ. ಒಂಚೂರು ಕಣ್ ಕಾಣದೆ ಇದ್ದಾಗ ಒಂದೊಂದು ಹೆಜ್ಜೆ ಇಡೋಕ್ಕೂ ಹಿಂಸೆ ಶಂಭು. ಅದು ಬೇರೆ ಹಿಂಗೆ ಕೈ ಬಿಟ್ಬಿಟ್ಲು. ತುಂಬಾ ಭಯ ಆಗ್ತಿತ್ತು ಕಣೋ. ಎಣ್ಣೆ ಚೆಲ್ಲಿದ್ರು. ಅದು ಹೇಗೆ ನೀನು ಕಾಲು ಹಿಡ್ದೆ ಹುಷಾರಾದೆ ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ನಾನು ಹೇಳ್ತಿದ್ದೀನಿ ಅಷ್ಟೇ. ನಿಂಗೆ ಸಂಭು, ಅನಿಕಾ ಪಾಪ ಇಂಥ ಸ್ಥಿತಿಲ್ಲ ಅವಳೆ. ಈಗಲೂ ಅವಳು ತಾವ ಆಟ ಆಡ್ತಾ ಇದ್ದೀರಲ್ಲ ನೀವು. ನಿಮ್ಮಿಬ್ರು ಮ್ಯಾಕೆ ನನಗೆ ಒಳ್ಳೆ ಅಭಿಪ್ರಾಯ ಇತ್ತು, ಎಲ್ಲ ಹೊಂಟೋಯ್ತು. ಭಾಗ್ಯಮ್ಮ, ಇಲ್ಲಿ ಎಣ್ಣೆ ಚೆಲ್ಲೈತೆ, ಒಸಿ ಒರೆಸ್ಕೋ. ಅನಿಕಾ, ನೀನ್ ಬರವ, ಇಲ್ಲಿ ಎಣ್ಣೆ ಐತೆ, ಉಸಾರು ಕಣವ. ಪಕ್ಷಿಗಳ್ದು ಸತ್ಕೆ ಉಳಿಸೈತಲ್ಲ, ನಮ್ಮನೆ ಗಾರ್ಡನ್ ಆಗಿರೋ ಮಾವನ್ ಮರದಾಗೆ ಅಕ್ಕಿ ಗೂಡ್ ಕಟ್ಟೈತೆ ಅನಿಕಾ. ಇದನ್ನೆಲ್ಲ ನಾನೇ ಈ ದಿವಸ ನೋಡಿರ್ಲಿಲ್ಲ ಅನಿಕಾ. ಈಗ ನಿಂಗೆ ಹೇಳ್ಬೇಕು ಅಂತ ನೋಡಿದಾಗ ಇದೆಲ್ಲ ಗಮನಕ್ಕೆ ಬರ್ತೈತೆ. ಅನಿಕಾ, ಬಾ ಕಮಲಿ, ಮನೆಗೆ ಹೋಗೋಣ. ಯಾಕನಿಕಾ, ನಾನು ಹೇಳ್ತಿರೋದು ನಿಂಗೆ ಇಷ್ಟ ಆಯ್ತಿಲ್ವಾ? ಏನೋ ಮಾತಾಡಬಾರ್ದು ಅಂತ ಹೇಳು, ನಾನು ಮಾತಾಡಕ್ಕಿಲ್ಲ. ಆಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಿದ್ದಾಳೆ. ನಾನು ಎಷ್ಟೇ ಕೋಪ ಮಾಡ್ಕೊಂಡ್ರು, ಅವಳ ಮೇಲೆ ಕೂಗಾಡಿದ್ರು ಅಷ್ಟೇ ಶಾಂತವಾಗಿ ನನ್ನ ಹತ್ರ ನಡ್ಕೋತಿದ್ದಾಳೆ.
ನನಗೆ ನನ್ನ ಜೊತೆ ಕೂತ್ಕೊಂಡು ಅಳೋರು ಬೇಡ ಮಾಮ್. ನನ್ನ ಬದುಕಲ್ಲಿ ಎಲ್ಲ ಮುಗ್ದೋಗಿಲ್ಲ ಅಂತ ಧೈರ್ಯ ಹೇಳೋರು ಬೇಕು. ಕಮಲಿ. ಹಾನಿಕಾ, ಮಾಮ್ ಮಾತಾಡಿದ್ನ ನೀನ್ ತಲೆಗೆ ಹಾಕೋಬೇಡ. ಇಲ್ಲ ಅನಿಕಾ, ಪರವಾಗಿಲ್ಲ. ಬಾ ಕಮಲಿ. ಕೆಲಸ ಮುಗ್ದಿದ್ಯಾ? ಯಾರಿದು? ಅನಿಕಾ ಹತ್ರ ಪೇಮೆಂಟ್ ಕೇಳ್ತೀಯಾರ? ಆಟ ಆಡಿಸ್ತಿದ್ಯಾ ಅಂತ ಅನ್ಕೊಂಡೆ. ಸಾರಿ. ನೀನೇನು ಬೇಜಾರು ಮಾಡ್ಕೋಬೇಡ ಬೇಬಿ, ನಾನ್ ಸರಿ ಮಾಡ್ತೀನಿ. ಅದೆಷ್ಟೇ ದುಡ್ಡು ಖರ್ಚಾದ್ರೂ ಸರಿ. ನಿನ್ನ ಕಣ್ಣ ದೃಷ್ಟಿ ಸರಿ ಹೋಗೋದಕ್ಕೆ ಯಾವ ಡಾಕ್ಟರ್ ಬೇಕೋ ಅದೇ ಡಾಕ್ಟರ್ನೇ ಕರೆಸ್ತೀನಿ, ಸರಿನಾ? ನೀನು ಮೊದ್ಲಿನ ತರ ಆಗ್ಬೇಕು ಅಷ್ಟೇ.